ಅದು 13 ಕೋಟಿ ಖರ್ಚು ಮಾಡಿ ನಿರ್ಮಿಸಿದ ಹೈಟೆಕ್ ಬಜಾರ್. ವ್ಯಾಪಾರಸ್ಥರಿಗೆ ಅನುಕೂಲವಾಗಲಿ, ಜನರಿಗೆ ಸುಲಭ ಆಗಲಿ ಅಂತ ದುಬಾರಿ ವೆಚ್ಚದಲ್ಲಿ ಮಾರ್ಕೆಟ್ ನಿರ್ಮಾಣ ಮಾಡಿದ್ರು. ಆದರೆ ಉದ್ಘಾಟನೆ ಆಗಿದ್ದ ಬಜಾರ್ ಖಾಲಿ ಖಾಲಿ ಹೊಡಿತಿದೆ. ಜನರ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಅಷ್ಟಕ್ಕೂ ಇದ್ಯಾವ ಮಾರ್ಕೆಟ್ ಅಂತ ಕೇಳ್ತೀರಾ? ಈ ಸ್ಟೋರಿ ನೋಡಿ. ಕೋಟಿ ವೆಚ್ಚದಲ್ಲಿ ಹೈಟೆಕ್ ಮಾರ್ಕೆಟ್, ಆದ್ರೆ ಜನನೇ ಇಲ್ಲ. ಜನ ಬರ್ತಿಲ್ಲ, ವ್ಯಾಪಾರ ಆಗ್ತಿಲ್ಲ, ಮಾರ್ಕೆಟ್ ಖಾಲಿ ಖಾಲಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆಯಡಿ ಪಾಲಿಕೆ ಬಜಾರ್ ನಿರ್ಮಿಸಲಾಗಿದೆ. ಹೊಸದಾಗಿ ಕಟ್ಟಿದ ಬಜಾರ್ ಅನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು. ದಕ್ಷಿಣ ಭಾರತದ ಪ್ರಪ್ರಥಮ ಹವಾನಿಯಂತ್ರಿತ ಪಾಲಿಕೆ ಬಜಾರ್ನಲ್ಲಿ ಒಟ್ಟು 79 ಮಳಿಗೆಗಳಿದ್ದು 13 ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾಗಿದೆ. ಆದ್ರೆ ಕೋಟಿ ಕೋಟಿ ವೆಚ್ಚ ಮಾಡಿ ನಿರ್ಮಿಸಿದ ಬಜಾರ್ಗೆ ಅವ್ಯವಸ್ಥೆ ಗ್ರಹಣ ಪಡೆದಿದೆ. ಉದ್ಘಾಟನೆಗೊಂಡ 7 ತಿಂಗಳಲ್ಲಿ ಅವ್ಯವಸ್ಥೆಯ ಹಂತ ತಲುಪಿದೆ. ಇನ್ನು ನೆಲಮಾಳಿಗೆಯ ಪಾಲಿಕೆ ಬಜಾರ್ 100 ಮೀಟರ್ ಉದ್ದ ಹಾಗೂ 11 ಮೀಟರ್ ಅಗಲವಿದೆ. ಜೊತೆಗೆ 3 ಮೀಟರ್ ಅಗಲದ ಪಾದಚಾರಿ ಮಾರ್ಗವೂ ಇದ್ದು ಎರಡೂ ಬದಿಗೆ ಮಳಿಗೆಗಳಿವೆ. ಮಾರುಕಟ್ಟೆಗೆ ಮಳೆ ನೀರು ಹರಿಯದಂತೆ ಸುತ್ತಲೂ ಪ್ರತ್ಯೇಕ ಕೊಳವಿ ಮಾರ್ಗ ನಿರ್ಮಿಸಿ ಮಳೆ ನೀರು ಮುಖ್ಯ ರಸ್ತೆಯಲ್ಲಿನ ಚರಂಡಿಗೆ ಹರಿಯುವಂತೆ ಮಾಡಲಾಗಿದೆ. ನಗರೋತ್ಥಾನ ಯೋಜನೆಯಡಿ 5 ಕೋಟಿ ಹಾಗೂ ಸಿಎಂ ನವನಗರೋತ್ಥಾನ ಯೋಜನೆಯಡಿ 8 ಕೋಟಿ ರೂಪಾಯಿ ಬಳಸಿಕೊಳ್ಳಲಾಗಿದೆ. ಇಷ್ಟೆಲ್ಲ ಖರ್ಚು ಮಾಡಿ ಉದ್ಘಾಟನೆ ಮಾಡಿದ ಪಾಲಿಕಾ ಬಜಾರ್ನ ಪರಿಸ್ಥಿತಿ ಅಧೋಗತಿ ತಲುಪಿದೆ. ವ್ಯಾಪಾರಸ್ಥರು ವ್ಯಾಪಾರವಿಲ್ಲದೆ ಕಣ್ಣೀರಾಕೋ ಪರಿಸ್ಥಿತಿ ಎದುರಾಗಿದೆ. ಮಳಿಗೆಗಳು ಕ್ಲೋಸ್ ಆಗಿ ಹಾಗೆಯೇ ಉಳಿದಿದೆ. ಲಿಫ್ಟ್ ವರ್ಕ್ ಆಗ್ತಿಲ್ಲ, ಎಸ್ಕಲೇಟರ್ ಬಳಸೋಕಾಗ್ತಿಲ್ಲ. ಒಳಭಾಗದಲ್ಲಿ ಕಸಗಳು ತುಂಬಿ ಸಂಪೂರ್ಣ ಬಜಾರ್ ಅಧೋಗತಿಗೆ ತಲುಪಿದೆ. ನಮಗೆ ಸಾಮಾನ್ಯ MLA ಅವರು ಕೃಷ್ಣಪ್ಪನವರು ನಮಗೆ ಆದಂಥ ಅನುಕೂಲ ಮಾಡಿಕೊಟ್ಟು ಒಂದು 80 ಅಂಗಡಿ ಕಟ್ಕೊಟ್ಟಿದ್ದಾರೆ. ಆದರೂ ಒಂದು 6 ತಿಂಗಳಾಗಿದೆ. ನಾವೆಲ್ಲ ಕೆಲವೊಂದು 3-4 ತಿಂಗಳಿಂದ ಚೆನ್ನಾಗಿ ವ್ಯಾಪಾರ ನಡೀತಾ ಇತ್ತು. ಆದರೆ ಕೆಲವರು ಮೇಲ್ಗಡೆ ಏನೋ ಸ್ಟೇ ಆರ್ಡ್ರ್ ತಂದುಬಿಟ್ಟು ಸ್ವಲ್ಪ ಭಾರಿ ತೊಂದರೆ ಆಗ್ತಾ ಇದೆ. ಕಸ್ಟಮರ್ ಕೆಳಗಿಳಿಯೋಕ್ಕೆ ಇನ್ನೂ ಮುಂದೆ ನೋಡ್ತಾ ಇದ್ದಾರೆ. ಆದ್ರೂ ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಸ್ವಲ್ಪ ಜನ ಒಂದು 30 ಜನ ಇದ್ದೀವಿ, ವ್ಯಾಪಾರ ಮಾಡ್ತಾನೆ ಇದ್ದೀವಿ. ಆದರೂ ಸ್ವಲ್ಪ ತೊಂದರೆ ಆಗ್ತಾನೇ ಇದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು BBMP ಅಧಿಕಾರಿಗಳು ಇದಕ್ಕೊಂದು ಸೂಕ್ತವಾದ ಪರಿಹಾರ ಒದಗಿಸಬೇಕು ಅಂತ ಕೇಳ್ಕೊಂತೀವಿ. ಇನ್ನು ವ್ಯಾಪಾರಸ್ಥರು ವ್ಯಾಪಾರವಿಲ್ಲದೆ ಬೇಸರ ವ್ಯಕ್ತಪಡಿಸಿದ್ರೆ ಪಾಲಿಕೆ ಬಜಾರ್ಗೆ ಜನ ಕೂಡ ಧಿಕ್ಕರಿಸಿದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ವ್ಯಾಪಾರ ವಹಿವಾಟು ನಡೆಯದೆ ಬಜಾರ್ ಸ್ತಬ್ಧವಾಗಿದೆ. ಇನ್ನು ಸ್ಥಳೀಯ ಶಾಸಕರ ಫೋಟೋಗಳು ಮಾತ್ರ ಪ್ರತಿಯೊಂದು ಅಂಗಡಿಯಲ್ಲಿ ಕಾಣಿಸುತ್ತಿದ್ದು ಪ್ರಚಾರ ಭರಾಟೆ ಜೋರಾಗಿದೆ. ಬಜಾರ್ನ ಸದುಪಯೋಗ ತಳ ಹಂತಕ್ಕೆ ತಲುಪಿದೆ. ಇನ್ನಾದ್ರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಸೋರ್ತಿರೋ AC, ವರ್ಕ್ ಆಗದೆ ಇರೋ ಲಿಫ್ಟ್, ಧೂಳು ಹಿಡಿತಾ ಇರೋ ಅಂಗಡಿಗಳು, ಶುಚಿತ್ವ ಮರೆಯಾಗಿರೋ ಬಜಾರ್ಗೆ ಮರಳಿ ಜೀವ ತರಬೇಕಿದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.